ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ಈ ತರಗತಿಯಲ್ಲಿ ಕಲಿ ಕನ್ನಡ ಭಾಗ 2ರ 4ನೇ ತರಗತಿಯ ನಾವು ಮತ್ತು ನಮ್ಮ ಶಾಲೆ ಎಂದು ಕುರಿತು ಈ ಒಂದು ಪದ್ಯ ಭಾಗದ ಬಗ್ಗೆ ನಾವು ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ನಾವು ಮತ್ತು ನಮ್ಮ ಶಾಲೆ ಅಂತಂದರೆ ಏನು? ನಾವು ಮತ್ತು ನಮ್ಮ ಶಾಲೆಯ ಬಗ್ಗೆ ಒಂದು ಕುರಿತಂಥ ವಿಷಯವನ್ನು ಕುರಿತು ನಾವು ಇವತ್ತು ಈ ತರಗತಿಯಲ್ಲಿ ಒಂದು ಪದ್ಯದ ರೂಪದಲ್ಲಿ ನಾವು ಅಭ್ಯಾಸ ಮಾಡೋಣ ಮಕ್ಕಳೇ. ಬೇಬಿ ಬೇಬಿ ಓದುವ ಶಾಲೆ ಇರಬೇಕಮ್ಮ ಹೇಗೆ. ಬೇಬಿ ಬೇಬಿ ಓದುವ ಶಾಲೆ ಇರಬೇಕಮ್ಮ ಹೇಗೆ. ಅರಳಿದ ಹೂವಿನ ತೋಟದ ಹಾಗೆ ಅಂತಂದರೆ ಇಲ್ಲಿ ಯಾವ ರೀತಿ ಒಂದು ನಮ್ಮ ಶಾಲೆಯ ಬಗ್ಗೆ ಕುರಿತು ಇಲ್ಲಿ ವರ್ಣಿಸಿರೋದನ್ನು ನಾವು ಕಾಣ್ಬೋದು ಮಕ್ಕಳೇ. ಅಂದರೆ ಬೇಬಿ ಬೇಬಿ ಓದುವ ಶಾಲೆ, ಇವಾಗ ನಾವು ಓದುವ ಒಂದು ಶಾಲೆ ನಮ್ಗೆ ಯಾವ ರೀತಿ ಇರಬೇಕು? ಅರಳಿದ ಹೂವಿನ ತೋಟದ ಹಾಗೆ. ಅರಳಿದ ಹೂವು ಅಂತಂದರೆ ನಮಗೆ ತೋಟದಲ್ಲಿ ಹೂವು ಮೊಗ್ಗಿದ್ದು ಅದು ಅರಳಿದಾಗ ಯಾವ ರೀತಿ ನೋಡಲು ನಮಗೆ ಸುಂದರವಾಗಿ ಕಾಣುತ್ತೋ ಅದೇ ರೀತಿಯಲ್ಲಿ ನಮ್ಮ ಒಂದು ಶಾಲೆ ಹೂವಿನ ತೋಟದ ರೀತಿಯಲ್ಲಿ ಇರಬೇಕೆಂದು ಇಲ್ಲಿ ವರ್ಣಿಸಿರುವುದನ್ನು ನಾವು ಕಾಣುತ್ತೇವೆ ಮಕ್ಕಳೇ. ಬೇಬಿ ಬೇಬಿ ಓದುವ ಶಾಲೆ ಇರಬೇಕಮ್ಮ ಹೇಗೆ. ಅರಳಿದ ಹೂವಿನ ತೋಟದ ಹಾಗೆ. ನೆಕ್ಸ್ಟ್, ಬೇಬಿ ಬೇಬಿ ಮಕ್ಕಳ ಬರಹ ಇರಬೇಕಮ್ಮ ಹೇಗೆ. ಬೆಳಗುವ ದೀಪದ ಸಾಲಿನ ಹಾಗೆ. ಬೇಬಿ ಬೇಬಿ ಮಕ್ಕಳ ಬರಹ ಇರಬೇಕಮ್ಮ ಹೇಗೆ ಅಂದರೆ ಇಲ್ಲಿ ಮಕ್ಕಳ ಬರಹ ಯಾವ ರೀತಿ ಇರಬೇಕೆಂದು ಇಲ್ಲಿ ವರ್ಣಿಸಿದ್ದಾರೆ. ಅಂದರೆ ಮಕ್ಕಳ ಬರಹ ಅಂತಂದರೆ ಬೆಳಗುವ ದೀಪದ ಸಾಲಿನ ಹಾಗೆ. ನಾವು ದೀಪವನ್ನು ಹಚ್ಚಿದಾಗ ಯಾವ ರೀತಿ ನಮಗೆ ಒಂದು ಬೆಳಗುತ್ತೋ ಆ ರೀತಿಯಲ್ಲಿ ನಮ್ಮ ಅಕ್ಷರಗಳು ಮುದ್ದಾಗಿ ಸುಂದರವಾಗಿ ನೋಡಲು ಚೆನ್ನಾಗಿರಬೇಕು ಎಂಬುದನ್ನಾಗಿ ಇಲ್ಲಿ ವರ್ಣಿಸಿದ್ದಾರೆ. ಅದೇ ರೀತಿಯಲ್ಲಿ ನೆಕ್ಸ್ಟು, ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ ಹೇಗೆ. ಬಣ್ಣದ ಕಾಮನ ಬಿಲ್ಲಿನ ಹಾಗೆ. ಅಂದರೆ ಏನು ಮಾಡ್ಬೇಕಿಲ್ಲಿ? ಬಣ್ಣದ ಕಾಮನ ಬಿಲ್ಲಿನ ಹಾಗೆ. ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ ಹೇಗೆ. ಇಲ್ಲಿ ನಾವು ಸ್ಕೂಲಿಗೆ ಹೋಗುವಂಥ ಬ್ಯಾಗು ಹೇಗಿರಬೇಕು ಅಂತಂದರೆ ಒಂದು ಕಾಮನ ಬಿಲ್ಲಿನ ಹಾಗೆ. ನಮ್ಮ ಸ್ಕೂಲ್ ಬ್ಯಾಗು ನೋಡಲು ಬಲು ಸುಂದರವಾಗಿರಬೇಕು, ಕಲರ್ಫುಲ್ಲಾಗಿ ಕೂಡಬೇಕು, ಬಣ್ಣ ಬಣ್ಣಗಳಿಂದ ಒಂದು ಗೊಂಬೆಗಳಿಂದ ಒಂದು ಕೂಡಿರಬೇಕು ಎಂಬುದನ್ನಾಗಿ ಇಲ್ಲಿ ವರ್ಣಿಸುವುದನ್ನು ನಾವು ಕಾಣುತ್ತೇವೆ. ಅದಕ್ಕಿಲ್ಲಿ ಎಷ್ಟು ಚೆನ್ನಾಗಿ ಹೋಲಿಕೆಯನ್ನು ಕೊಟ್ಟಿರುವುದನ್ನು ನಾವು ನೋಡ್ಬೋದು. ಅಂದರೆ ಬಣ್ಣದ ಕಾಮನ ಬಿಲ್ಲಿನ ಹಾಗೆ. ಇವಾಗ ನಮಗೆ ಬಣ್ಣದ ಕಾಮನ ಬಿಲ್ಲು ನಮಗೆ ಆಕಾಶದಲ್ಲಿ ಮೂಡಿದಾಗ ನೋಡಲು ಎಷ್ಟು ಸುಂದರವಾಗಿರುತ್ತೋ ಅದೇ ರೀತಿಯಲ್ಲಿ ನಮ್ಮ ಸ್ಕೂಲಿನ ಬ್ಯಾಗು ಆ ರೀತಿಯಿಂದ ಕೂಡಿರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು, ಬೇಬಿ ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ. ಅಂದರೆ ನಾವು ಸ್ಕೂಲಿಗೆ ಹೋಗುವಂಥ ನಮ್ಮ ಸ್ಕೂಲಿಗೆ ಹೋಗುವಂಥ ನಮ್ಮ ಗ್ರಂಥಾಲಯವು ಒಂದು ಲೈಬ್ರರಿ ಯಾವ ರೀತಿ ಇರಬೇಕಂತ ಹೇಳಿದ್ದಾರೆ ಅಂತಂದರೆ ಸಕ್ಕರೆ ಹಚ್ಚಿನ ಜೋಡಣೆ ಹಾಗೆ ಅಂತಂದರೆ ಇಲ್ಲಿ ಏನು ಮಾಡಿದ್ದಾರೆ? ಸಕ್ಕರೆ ಹಚ್ಚಿನ ಜೋಡಣೆ ಹಾಗೆ. ಅಂದರೆ ಬೇಬಿ ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ. ಸಕ್ಕರೆ ಹಚ್ಚಿನ ಜೋಡಣೆ ಹಾಗೆ. ಅದು ಯಾವ ರೀತಿ ಇರಬೇಕು? ಒಂದು ಸಕ್ಕರೆ ಅಚ್ಚು, ನಾವು ಸಕ್ಕರೆಯನ್ನು ಕರಗಿಸಿ ಅದನ್ನು ಅಚ್ಚು ಮಾಡಿದಾಗ ಅದು ಯಾವ ರೀತಿ ನೋಡಲು ಸುಂದರವಾಗಿರುತ್ತೋ ಆ ರೀತಿ ಒಂದು ನಮ್ಮ ಶಾಲೆಯ ಗ್ರಂಥಾಲಯವು ಇರಬೇಕಂತ ಹೇಳಿದ್ದಾರೆ. ಇಲ್ಲಿ ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ ಯಾವ ರೀತಿ ನೋಡಲು ಸುಂದರವಾಗಿ ಕಾಣುತ್ತೋ ಒಂದು ಸಕ್ಕರೆ ಅಚ್ಚು. ನಾವು ಈ ಒಂದು ಸಕ್ಕರೆ ಅಚ್ಚಿನ ನಾವು ಯಾವಾಗ ನೋಡ್ತೀವಿ ಮಕ್ಕಳೇ? ಒಂದು ಸಂಕ್ರಾಂತಿ ಹಬ್ಬದಲ್ಲಿ ನಾವು ಕಾಣ್ತೀವೋ ಅದೇ ರೀತಿಯಲ್ಲಿ ಇಲ್ಲಿ ಸಕ್ಕರೆ ಅಚ್ಚಿನ ಗ್ರಂಥಾಲಯಕ್ಕೆ ಇಲ್ಲಿ ಹೋಲಿಕೆ ಮಾಡಲಾಗಿದೆ. ಬೇಬಿ ಬೇಬಿ ಪ್ರೀತಿಯ ಟೀಚರ್ ಇರಬೇಕಮ್ಮ ಹೇಗೆ. ಬೇಬಿ ಬೇಬಿ ಪ್ರೀತಿಯ ಟೀಚರ್ ಇರಬೇಕಮ್ಮ ಹೇಗೆ. ಮುದ್ದಿನ ಅಂಕಲ್ ಆಂಟಿ ಹಾಗೆ.
ಇಲ್ಲಿ ಏನು ಮಾಡಿದ್ದಾರೆ, ಅವರ ಒಂದು ಪ್ರೀತಿಯ ಟೀಚರ್ ಯಾವ ರೀತಿ ಇರಬೇಕೆಂಬುದನ್ನು ವರ್ಣಿಸಿದ್ದಾರೆ ಅಂತಂದರೆ, ನಮ್ಮನ್ನು ಪ್ರೀತಿ ಮಾಡುವಂಥ ಒಂದು ಆಂಟಿ ಅಂಕಲ್, ಒಂದು ಚಿಕ್ಕಮ್ಮನ ಥರ ಇರಬೇಕು, ಒಂದು ಪ್ರೀತಿಯ ಥರ ನೋಡಿಕೊಳ್ಳುವ ಥರ ಅಂತ ಟೀಚರ್ ಆಗಿರಬೇಕು. ಯಾವುದೇ ರೀತಿ ಒಂದು ಬೈಯಬಾರ್ದು, ಆ ಥರ ಒಂದು ನಮ್ಮನ್ನು ಮುದ್ದು ಮಾಡುವ, ಒಂದು ಪ್ರೀತಿ ತೋರಿಸುವ ಒಂದು ಟೀಚರ್ ಆಗಿರಬೇಕು ಎಂಬುದನ್ನಾಗಿ ಇಲ್ಲಿ ಟೀಚರ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಮಕ್ಕಳೇ. ಈ ಒಂದು ಪದ್ಯವನ್ನು ಮತ್ತೊಂದು ಸಾರಿ ನಾವು ನಿಧಾನವಾಗಿ ಹೇಳೋಣ ಮಕ್ಕಳೇ. ಬೇಬಿ ಬೇಬಿ ಓದುವ ಶಾಲೆ ಇರಬೇಕಮ್ಮ ಹೇಗೆ, ಹರಳಿದ ಹೂವಿನ ತೋಟದ ಹಾಗೆ. ಬೇಬಿ ಬೇಬಿ ಮಕ್ಕಳ ಬರಹ ಇರಬೇಕಮ್ಮ ಹೇಗೆ, ಬೆಳಗುವ ದೀಪದ ಸಾಲಿನ ಹಾಗೆ. ಅದೇ ರೀತಿಯಲ್ಲಿ ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ ಹೇಗೆ, ಬಣ್ಣದ ಕಾಮನ ಬಿಲ್ಲಿನ ಹಾಗೆ. ಬೇಬಿ ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ, ಸಕ್ಕರೆ ಹಚ್ಚಿನ ಜೋಡಣೆ ಹಾಗೆ. ಬೇಬಿ ಬೇಬಿ ಪ್ರೀತಿಯ ಟೀಚರ್ ಇರಬೇಕಮ್ಮ ಹೇಗೆ, ಮುದ್ದಿನ ಅಂಕಲ್ ಆಂಟಿಯ ಹಾಗೆ. ಈ ಒಂದು ನಾವು ಮತ್ತು ನಮ್ಮ ಶಾಲೆ, ಈ ಒಂದು ಪದ್ಯವನ್ನು ಬರೆದವರು ಮಕ್ಕಳೇ ಡಾಕ್ಟರ್ HS ವೆಂಕಟೇಶ ಮೂರ್ತಿಯವರು. ಈ ಒಂದು ನಿಮಗೆ ಪದ್ಯ ಇಷ್ಟವಾಗಿದ್ದಲ್ಲಿ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ. ಧನ್ಯವಾದಗಳು ಮಕ್ಕಳೇ.